ನಮಸ್ಕಾರ, ನಾನು ಮಾರುತಿ ಪಾವಡ. ಡಿ.ಕೆ. ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿರೋದು ಯಾಕೆ? ರಾಜ್ಯದಲ್ಲಿ ಬೇರೆ ಯಾರೇ ಪೂಜೆ ಮಾಡಿದ್ರು ಕೂಡ, ಅದರಲ್ಲೂ ರಾಜಕಾರಣಿಗಳು ಯಾರೇ ಪೂಜೆ ಮಾಡಿದ್ರು ಕೂಡ ಅಷ್ಟು ಸದ್ದು ಮತ್ತು ಸುದ್ದಿ ಆಗೋದಿಲ್ಲ. ದೇವೇಗೌಡರ ಕುಟುಂಬ ಇಲ್ಲ ಡಿ.ಕೆ. ಶಿವಕುಮಾರ್ ಕುಟುಂಬ ದೇವರ ಮೊರೆ ಹೋದರೆ, ಬೇರೆ ಬೇರೆ ಹೋಮ ಹವನಗಳನ್ನು ಮಾಡಿಸಿದ್ರೆ ಅದು ಸದ್ದು ಮತ್ತು ಸುದ್ದಿ ಆಗುತ್ತೆ. ಅಂಥದ್ದೇ ಒಂದು ಸುದ್ದಿ ಈಗ ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ದೇವಸ್ಥಾನಗಳನ್ನು ಭೇಟಿ ಮಾಡ್ತಾ ಇರುವಂಥ ಒಂದು ಕೆಲಸವನ್ನು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಕೇವಲ ತಾವೊಬ್ಬರೇ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ತಮ್ಮ ಧರ್ಮಪತ್ನಿ ಅವರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ತಮಿಳುನಾಡಿಗೆ ಹೋಗಿದ್ರು. ತಮಿಳುನಾಡಲ್ಲಿ ಪ್ರತ್ಯಂಗಿರ ದೇವಸ್ಥಾನ. ನಾವು ಈಗಾಗಲೇ ಭಾಳಷ್ಟು ರಾಜಕಾರಣಿಗಳು ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾರೆ. ದೇವೇಗೌಡರಿಂದ ಆದಿಯಾಗಿ ಇಲ್ಲಿವರೆಗೂ ಕೂಡ ಹಲವು ರಾಜಕಾರಣಿಗಳು ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಆ ದೇವಸ್ಥಾನದ ಮಹಿಮೆ ಅಂಥದ್ದು. ಕೇವಲ ರಾಜಕಾರಣಿಗಳು ಅಷ್ಟೇ ಹೋಗೋದಿಲ್ಲ, ಬೇರೆ ಬೇರೆ ವಲಯದಲ್ಲೂ ಕೂಡ ಬಹಳಷ್ಟು ಹೆಸರು ಮಾಡಿದಂಥವರು ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಜನಸಾಮಾನ್ಯರು ಕೂಡ ಅದೇ ರೀತಿಯಾಗಿ ಹೋಗ್ತಾರೆ. ಅಲ್ಲಿ ಬೇಡಿಕೊಂಡಿದ್ದು ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಈ ಹಿಂದೆ ಹಲವು ರಾಜಕಾರಣಿಗಳು ಹೋಗಿದ್ರು. ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಹೋಗ್ತಲೇ ಇರ್ತಾರೆ, ಬರ್ತಲೇ ಇರ್ತಾರೆ. ಅದೇ ರೀತಿ ಪೆರುಮಾಳ್ ದೇವಸ್ಥಾನಕ್ಕೂ ಕೂಡ ಮೊನ್ನೆ ಹೋಗಿ ಬರುವಂಥ ಒಂದು ಕೆಲಸ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ನಿನ್ನೆ ಮಲ್ಲೇಶ್ವರಮಲ್ಲಿರುವಂತಹ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ರು. ನಿನ್ನೆ ವೈಕುಂಠ ಏಕಾದಶಿ ಇದ್ದಿದ್ದರಿಂದ ವಿಶೇಷವಾದಂಥ ಒಂದು ಪೂಜೆ ನೆರವೇರಿತ್ತು. ಅಲ್ಲೂ ಕೂಡ ತಮ್ಮ ಧರ್ಮಪತ್ನಿಯವರ ಜೊತೆ ಹೋಗಿ ಸಂಕಷ್ಟಗಳನ್ನು ಹರಣ ಮಾಡುವಂತೆ ಮನವಿಯನ್ನು ಮಾಡಿದ್ರು. ಇದನ್ನು ಬಹಿರಂಗವಾಗಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ. ನಾನು ದೇವರನ್ನು ನಂಬ್ತೀನಿ, ಹೋಮ ಹವನಗಳನ್ನು ನಾನು ಮಾಡಿಸ್ತೀನಿ, ನನ್ನ ಒಳಿತಿಗೋಸ್ಕರ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಇದನ್ನು ಹೇಳ್ಕೊಳ್ಳೋದ್ರಲ್ಲಿ ನನಗೆ ಯಾವುದೇ ಮುಚ್ಚುಮರೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದರೆ, ಇವತ್ತು ಶೃಂಗೇರಿಯ ಶಾರದಾಂಬೆಗೆ ಹೋಗಿದ್ದಾರೆ. ಶಾರದಾಂಬೆಯಲ್ಲೂ ಕೂಡ ಬೇಡಿಕೆ ಮಾಡ್ಕೊಳ್ಳೋದಕ್ಕೆ ಹೋಗಿರುವಂಥದ್ದು. ಅಲ್ಲಿ ಶಾರದಾ ಪೀಠದ ಜಗದ್ಗುರುಗಳ ವಿಶೇಷ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ಜೊತೆಗೇ ವಿಶೇಷ ಪೂಜೆಯನ್ನು ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ದಾರೆ. ಹಾಗಾದರೆ ರಾಜ್ಯದಲ್ಲಿ 224 ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಮಾಜಿ ಪ್ರಧಾನಿ ದೇವೇಗೌಡರಿಗಿಂತಲೂ ಕೂಡ ಹೆಚ್ಚು ಪೂಜೆ ಮಾಡುವಂಥದ್ದು ಡಿ.ಕೆ. ಶಿವಕುಮಾರ್. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಒಂದು ಕಾಲದಲ್ಲಿ ದೇವೇಗೌಡರು ಕೂಡ ಅಷ್ಟೇ ಪೂಜೆ ಮಾಡ್ತಿದ್ರು, ಇವತ್ತು ಕೂಡ ಅವರು ಪೂಜೆ ಮಾಡ್ತಾರೆ. ಆ ದೇವರನ್ನು ನಂಬೋದ್ರಲ್ಲಿ ದೇವೇಗೌಡರು ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಪೈಪೋಟಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ದೇವೇಗೌಡರು ಅಷ್ಟೇ ಸಮಯ ಗಳಿಗೆ ಬಿಟ್ಟು ಯಾವುದೇ ಕೆಲಸವನ್ನು ಕೂಡ ಮಾಡೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಷ್ಟೇ ರಾಜಕೀಯೇತರ ಕೆಲಸಗಳಾಗಿರ್ಬೋದು, ಗಳಿಗೆ ನೋಡಿ ಅವರು ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನು ಅವರ ಆಪ್ತರು ಕೂಡ ಪ್ರತಿ ಬಾರಿನೂ ಕೂಡ ಹೇಳ್ತಾರೆ. ಆದರೆ ಒಂದಂತೂ ಸ್ಪಷ್ಟ, ರಾಜ್ಯ ರಾಜಕಾರಣದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಅಧಿಕಾರದ ಹಂಚಿಕೆಯ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅನ್ನುವಂಥದ್ದು, ಪೂರ್ಣಾವಧಿ CM ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಕಳೆದ 2 ತಿಂಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ಮಾರ್ಚ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಗಳು ಆಗೇ ಆಗ್ತವೆ, ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಬದಲಾವಣೆ ಆಗೇ ಆಗ್ತಾರೆ ಅಂತ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೇವಲ ವಿರೋಧ ಪಕ್ಷಗಳಲ್ಲಿ ಅಷ್ಟೇ ವಿರೋಧಿಗಳು ಇಲ್ಲ, ಸ್ವಪಕ್ಷದಲ್ಲೂ ಕೂಡ ವಿರೋಧಿಗಳು ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಅವ್ರಿಗೆ ಗೊತ್ತಿದೆ. ಇದನ್ನು ಹಲವು ಬಾರಿ ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗವಾಗಿ ಕೂಡ ಹೇಳ್ಕೊಂಡಿದ್ದಾರೆ. ನನಗೆ JDS ಮತ್ತು BJP ಅವರು ಅಷ್ಟೇ ವಿರೋಧಿಗಳಲ್ಲ, ಸ್ವಪಕ್ಷದಲ್ಲೂ ಕೂಡ ನನ್ನ ವಿರೋಧಿಗಳು ಇದ್ದೇ ಇದ್ದಾರೆ ಅಂತ. ಆ ಹೇಳಿ ಕೇಳಿ CM ರೇಸಲ್ಲಿ ಭಾಳಷ್ಟು ಜನರು ಇರೋದ್ರಿಂದ ಸಹಜವಾಗಿಯೇ ಒಂದಷ್ಟು ಆತಂಕ ಮತ್ತು ಭಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇದ್ದೇ ಇದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದರೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಇಡಬೇಕು. ಅದರಲ್ಲೂ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ಅಷ್ಟು ಸುಲಭ ಅಲ್ಲ. ಅದೇ ರೀತಿ ಅವ್ರಿಗೆ ದೇವರ ಕೃಪಾ ಕಟಾಕ್ಷ ಇರಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಬಹಳಷ್ಟು ಮಠಾಧೀಶರುಗಳು ಜ್ಯೋತಿಷಿಗಳು ಸಲಹೆ ಕೊಟ್ಟಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಾದಂತಹ ವಿಶೇಷ ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ, ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಇರುವಂಥದ್ದು. ಹೀಗಾಗಿ ಮುಖ್ಯಮಂತ್ರಿ ಗಾದಿಯ ಮೇಲೆ ಕಣ್ಣಿಟ್ಟಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸರಣಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ, ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ, ಕಷ್ಟ ನಿವಾರಣೆ ಮಾಡಿಕೊಳ್ಳುವಂತೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹೋಮ ಮತ್ತು ಹವನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನನ್ನ ವಿರೋಧಿಗಳಿಂದ ನನ್ನನ್ನು ರಕ್ಷಣೆ ಮಾಡು ಅನ್ನುವಂತಹ ಒಂದು ಮನವಿಯನ್ನು ಕೂಡ ದೇವರ ಮುಂದೆ ಇಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮೊನ್ನೆ ಬಹಿರಂಗವಾಗಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥದ್ದು. ಶತ್ರು ಸಂಹಾರ ಯಾಗ ಅನ್ನುವಂಥ ಒಂದು ರೀತಿ ನೀವು ಏನೋ ಯಾಗ ಮತ್ತು ಬೇರೆ ಬೇರೆ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಪತ್ರಕರ್ತರು ಕೇಳಿದಾಗ, ನನ್ನ ಶತ್ರುಗಳು ರಾಜಕೀಯದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ವಲಯದಲ್ಲೂ ಕೂಡ ಇದ್ದಾರೆ. ಅವರಿಂದ ರಕ್ಷಣೆ ಪಡೆಯುವ ಸಲುವಾಗಿ ನನಗೆ ಒಳಿತಿಗೋಸ್ಕರ ನಾನು ಯಾಗ ಮತ್ತು ಬೇರೆ ಬೇರೆ ಇದನ್ನು ಮಾಡಿಸ್ತಾ ಇರ್ತೀನಿ, ವಿಶೇಷ ಪೂಜೆಗಳನ್ನು ಮಾಡಿಸ್ತೀನಿ. ನನ್ನ ಒಳಿತಿಗೋಸ್ಕರ ನಾನು ಪೂಜೆ ಮತ್ತು ಯಾಗಗಳನ್ನು ಮಾಡಿದ್ರೆ ತಪ್ಪೇನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥದ್ದು. ಒಟ್ಟಾರೆ ಇತ್ತೀಚಿನ ಡಿ.ಕೆ. ಶಿವಕುಮಾರ್ ಅವರ
ಟೆಂಪಲ್ ರನ್ನನ್ನು ನೋಡ್ತಾ ಇದ್ರೆ ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರು ಇಟ್ಟಿರುವಂಥದ್ದು ಮುಖ್ಯಮಂತ್ರಿ ಸ್ಥಾನದ ಮೇಲೆ, ವಿಧಾನಸೌಧ 3ನೇ ಮಹಡಿಯಲ್ಲಿರುವಂತಹ ಮುಖ್ಯಮಂತ್ರಿ ಚೇರ್ ಮೇಲೆ ಅವರ ಕಣ್ಣಿದೆ. ಆ ಒಂದು ಚೇರನ್ನು ಪಡೆಯುವ ಸಲುವಾಗಿ ಏನೆಲ್ಲ ಸರ್ಕಸ್ ಮಾಡಬೇಕು ಆ ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡನ್ನು ಒಲಿಸ್ಕೊಳ್ಳುವಂಥದ್ದು, ಮತ್ತೊಂದು ಕಡೆ ದೇವರ ಮೊರೆ ಹೋಗ್ತಾ ಇರುವಂಥದ್ದು, ಕಾಪಾಡು ದೇವರೇ ಅನ್ನುವಂತಹ ಒಂದು ರೀತಿಯಲ್ಲಿ ಮನವಿಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಹೀಗಾಗಿ ಮಾರ್ಚ್ ಬಳಿಕ ಅಂದರೆ ಬಡ್ಜೆಟ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಏನು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅದರ ಒಂದು ಫಲ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.